ನೀಟ್ 2026ರ ರಿಸಲ್ಟ್ ಬಂದಾಯಿತು. ನಮಗೀಗ ಯಾವ ಸಿಚುವೇಶನಲ್ಲಿ ಇದ್ದೀವಿ ಅಂದರೆ, ನಮಗೆ ಯಾವುದಾದ್ರೂ MBBS ಕಾಲೇಜಲ್ಲಿ MBBS ಸೆಮಿ ಗೌರ್ಮೆಂಟ್ ಸಿಕ್ಕರೂ ಕೂಡ ನಾವು ಹೋಗೋದಕ್ಕೆ ರೆಡಿಯಾಗಿದ್ದೇವೆ. 1.5 ಲಕ್ಷ ಇಲ್ಲ ಅಂದರೆ ಭಾಳಷ್ಟು 1.5 ಲಕ್ಷ ಸಿಗಲಿಲ್ಲ ಅಂದರೆ ನಮಗೆ 6 ಲಕ್ಷ ಸಿಕ್ಕರೂ ಕೂಡ ನಾವು ಹೋಗೋದಕ್ಕೆ ರೆಡಿಯಾಗಿದ್ದೇವೆ ಅಂತ ಭಾಳಷ್ಟು ಪೇರೆಂಟ್ಸ್ಗಳು ರೆಡಿಯಾಗಿದ್ದಾರೆ. ಆದರೆ ನಿಮಗೆ ಗೊತ್ತಿರಲಿ, ನಿಮಗೆ ಇರುವಂತಹ 2 ಆಪ್ಷನ್ಸ್ಗಳು. ಒಂದು ಯಾವ ಕಾಲೇಜ್ ಅಂದರೆ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3000 ಮಠ ಮೆಡಿಕಲ್ ಕಾಲೇಜ್. ಇದು ಹುಬ್ಳಿಯಲ್ಲಿರುವಂತಹ ಕಾಲೇಜು. ಈ ಕಾಲೇಜ್ ಇದೆ ನೋಡಿ, ಈ ಒಂದು ಕಾಲೇಜಲ್ಲಿ ಎಕ್ಸೆಪ್ಷನ್ ಫೀಸ್ ಇದೆ. ಅಂದರೆ ನಾರ್ಮಲ್ ಆಗಿ ಎಲ್ಲ ಗೋರ್ಮೆಂಟ್ ಕಾಲೇಜ್ನಲ್ಲಿ ಪ್ರೈವೇಟ್ ಕಾಲೇಜ್ನಲ್ಲಿ ಗೋರ್ಮೆಂಟ್ ಸೀಟ್ಗೆ 1.5 ಲಕ್ಷ ಇರುತ್ತೆ ಅಥವಾ 1.6 ತನಕ ಇರುತ್ತೆ. ಆದರೆ ಒಂದು ಕಾಲೇಜ್ ಮಾತ್ರ ಎಕ್ಸೆಪ್ಷನ್ ಇದೆ. ಯಾವ ಕಾಲೇಜ್ ಅದು? JGM ಕಾಲೇಜ್ ಹುಬ್ಳಿ. ಹೌದು, ಈ ಕಾಲೇಜನ್ನು ಹೇಳ್ತಾ ಇರೋದು ನಾನು. ಈ ಒಂದು ಕಾಲೇಜ್ನಲ್ಲಿ ನಿಮಗೆ ಗೋರ್ಮೆಂಟ್ ಸೀಟನ್ನು ತೆಗೆದುಕೊಳ್ಬೇಕಂದ್ರೆ 6 ಲಕ್ಷ ಫೀಸನ್ನು ತುಂಬಬೇಕಾಗುತ್ತೆ. ಈ ಕಾಲೇಜ್ ಇದೆ ನೋಡಿ, KLE ಅಂಡರ್ ಬರುವಂತಹ ಒಂದು ಡೀಮ್ಡ್ ಯೂನಿವರ್ಸಿಟಿ ಆಗಿದೆ. ಡೀಮ್ಡ್ ಯೂನಿವರ್ಸಿಟಿ ಆಗಿರೋದ್ರಿಂದ ಈ ಒಂದು ಕಾಲೇಜ್ನಲ್ಲಿ 30 ಸೀಟ್ಸ್ಗಳನ್ನು ನಮ್ಮ ಕರ್ನಾಟಕದ ಗೋರ್ಮೆಂಟ್ಗೆ ಕೊಟ್ಟಿರುತ್ತೆ. ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು, ಮೆರಿಟ್ ವಿದ್ಯಾರ್ಥಿಗಳು ಈ ಒಂದು ಕಾಲೇಜ್ನ 30-40 ಸೀಟ್ಗಳನ್ನು ತೆಗೆದುಕೊಳ್ಬೋದಾಗಿರುತ್ತೆ. KLE ಭಾಳಷ್ಟು ರೆಪ್ಯೂಟೆಡ್ ಆಗಿರುವಂಥ ಒಂದು ಯೂನಿವರ್ಸಿಟಿ ಆಗಿದೆ. ಈ ಒಂದು ಯೂನಿವರ್ಸಿಟಿ ಅಂಡರಲ್ಲಿ JNMC ಕಾಲೇಜ್ ಕೂಡ ಬರುತ್ತೆ. ಅಂದರೆ JNMC ಅಂದ್ರೇನು, ಜವಾಹರ್ಲಾಲ್ ನೆಹರು ಕಾಲೇಜ್ ಬೆಳಗಾವಿ ಇದೆಯಲ್ಲ, ಆ ಒಂದು ಕಾಲೇಜ್ ಕೂಡ KLE ಅಂಡರ್ ಬರುತ್ತೆ. ಅದೇ ರೀತಿಯಲ್ಲಿ ಈ ಒಂದು ಕಾಲೇಜ್ ಕೂಡ KLE ಅಂಡರೇ ಬರೋದ್ರಿಂದ ಇಲ್ಲಿ ನಿಮಗೆ ಗೋರ್ಮೆಂಟ್ ಸೀಟನ್ನು ತೆಗೆದುಕೊಳ್ಬೇಕಂದ್ರೆ ನೀವು 6 ಲಕ್ಷ ಪೇ ಮಾಡಬೇಕಾಗುತ್ತೆ. ಇದನ್ನು ಹೊರತುಪಡಿಸಿದರೆ ನಮ್ಮ ಕರ್ನಾಟಕದಲ್ಲಿ 6 ಲಕ್ಷವನ್ನು ಬಿಟ್ಟರೆ ಬೇರೆ ಯಾವುದು ಈ ರೇಂಜಲ್ಲಿ ಇರುವಂಥದ್ದು ಇದಾವೆ ಅಂತ ಅಂದರೆ ಒಂದು ಕಾಲೇಜ್ ಮಾತ್ರ ಇದೆ. ಅದು ಕೂಡ ಸ್ಯಾಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಅಂತ. ಅದು ಪ್ರೈವೇಟ್ ಕಾಲೇಜು. ಅಲ್ಲಿರುವಂತಹ ಎಲ್ಲ ಸೀಟ್ಸ್ಗಳು ಇದಾವಲ್ಲ, ಅವೆಲ್ಲವೂ ಪ್ರೈವೇಟ್ ಕೋಟಾದ ಸೀಟ್ಸ್ಗಳು. ಅದಕ್ಕೆ ಫೀ ಸ್ಟ್ರಕ್ಚರ್ ಎಷ್ಟಿರುತ್ತೆ ಅಂದರೆ 8 ಲಕ್ಷ ಇರುತ್ತೆ. ಆದರೆ ಇಲ್ಲಿ ಡಿಫ್ರೆನ್ಸ್ ಏನಂದರೆ, ಈ JGM ಕಾಲೇಜ್ನ 6 ಲಕ್ಷದ ಸೀಟ್ ಗೋರ್ಮೆಂಟ್ ಸೀಟ್ ಆದರೆ ಅಲ್ಲಿ ಪ್ರೈವೇಟ್ ಸೀಟ್ಗಳೇ ಇದ್ದಾವೆ ಸ್ಯಾಂಟ್ ಜಾನ್ಸಲ್ಲಿ. ಅದನ್ನು ತೆಗೆದುಕೊಳ್ಬೇಕಂದ್ರೆ ನಿಮ್ಮದು ಕ್ಯಾಥೋಲಿಕ್ ಕ್ರಿಶ್ಚಿಯನ್ಸ್ ಆಗಿರಬೇಕು. ಕ್ಯಾಥೋಲಿಕ್ ಕ್ರಿಶ್ಚಿಯನ್ಸ್ ಅಲ್ಲದೆ ಬೆರಳಿಕೆಯಷ್ಟು ಸೀಟ್ಸ್ಗಳು ಅಲ್ಲಿ ನಮಗೆ ಗೋರ್ಮೆಂಟ್ ಕೋಟಾದ ಸೀಟ್ಗಳು ಅಥವಾ ಓಪನ್ ಕೆಟಗರಿಯ ಸೀಟ್ಸ್ಗಳು ನಮಗೆ ಕಂಡು ಬರುತ್ತೆ. ಆದರೆ ಅಲ್ಲಿ ಕಟ್ ಆಫ್ ಇದೆ ನೋಡಿ, ಆ ಕಟ್ ಆಫನ್ನು ನೀವು ಕಂಪೇರ್ ಮಾಡೋ ಥರ ಇರೋದಿಲ್ಲ. ಆ ಒಂದು ರ್ಯಾಂಕಿಗೆ ನಮಗೆ ಇಲ್ಲಿ ಆರಾಮಾಗಿ ಗೋರ್ಮೆಂಟ್ ಕೋಟಾದ ಸೀಟ್ಗಳೇ ಸಿಗುತ್ತೆ. ಆದರೆ ಆ ಒಂದು ರ್ಯಾಂಕ್ ರೇಂಜಲ್ಲಿ ಕಟ್ ಆಫ್ ನಿಂತುಕೊಳ್ಳುತ್ತೆ ಆ ಒಂದು ಕಾಲೇಜ್ನಲ್ಲಿ. ಬಟ್ ಮೆಜಾರಿಟಿ ರಿಸರ್ವೇಷನ್ ಆ ಒಂದು ಸ್ಯಾಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ನಲ್ಲಿ ಇರುವಂಥದ್ದು ಆಲ್ಮೋಸ್ಟ್ ಆಗಿ 8 ಲಕ್ಷದ ಸೀಟ್ಸ್ಗಳಿದಾವಲ್ಲ, ಎಲ್ಲವೂ ಕೂಡ ಈ ಒಂದು ಕ್ಯಾಥೋಲಿಕ್ ಕ್ರಿಶ್ಚಿಯನ್ಸಿಗೆ ರಿಸರ್ವೇಷನ್ ಆಗಿರುವಂಥದ್ದು. ಆದ್ದರಿಂದ ಆ ಒಂದು ಕಾಲೇಜನ್ನು ನಾನು ಡಿಸ್ಕಸ್ ಮಾಡ್ತಾ ಇಲ್ಲ, ಕೇವಲ ನಮ್ಮ ಗೋರ್ಮೆಂಟ್ ಕೋಟಾದ ಸೀಟ್ಸ್ಗಳು. ಅಂದರೆ JGM ಕಾಲೇಜ್ ಹುಬ್ಳಿ ಇದೆ ನೋಡಿ, ಈ ಒಂದು ಕಾಲೇಜ್ನ 6 ಲಕ್ಷದ ಫೀ ಸ್ಟ್ರಕ್ಚರ್ಗೆ ಎಲ್ಲ ಕ್ಯಾಟಗರಿಗಳಲ್ಲಿ ಮ್ಯಾಕ್ಸಿಮಮ್ ಈ ಕಾಲೇಜಲ್ಲಿರುವಂತಹ ಎಲ್ಲ ಕ್ಯಾಟಗರಿಗಳಲ್ಲಿ ಎಷ್ಟು ಕಟ್ ಆಫ್ ನಿಂತಿದೆ ಎಂಬುದನ್ನು, ಲಾಸ್ಟ್ ಇಯರ್ಗೆ ಎಷ್ಟು ಕಟ್ ಆಫ್ ನಿಂತಿದೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಬನ್ನಿ ವಿಡಿಯೋನ ಆರಂಭಿಸೋಣ. ನಿಮ್ಮ ರ್ಯಾಂಕಿಗೆ ಯಾವ ಒಂದು ಕಾಲೇಜ್ ನಿಮಗೆ ಸಿಗುತ್ತೆ, ಅದನ್ನು ಯಾವ ಹೈ ಚಾನ್ಸಸ್ ಇದೆ, ಈ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಬೇಕಾಗಿದ್ದರೆ ಲಾಸ್ಟ್ ಇಯರ್ ಸೆಕೆಂಡ್ ರೌಂಡ್ನ ಅನಾಲಿಸಿಸನ್ನು ನಿಮಗೆ ಬೇಕಾಗಿದ್ದರೆ ಜಸ್ಟ್ ನಿಮ್ಮ ಒಂದು ರ್ಯಾಂಕ್ ಹಾಕಬೇಕು, ಕ್ಯಾಟಗರಿ ರಿಸರ್ವೇಷನನ್ನು ಹಾಕಬೇಕು. ಅದನ್ನು ಹಾಕಿದರೆ ನಿಮಗೆ ಖಂಡಿತವಾಗಿ ಈ ಎಲ್ಲ ಡಾಟಾಗಳು ನಿಮಗೆ ಸಿಗುತ್ತೆ. ಹೈ ಚಾನ್ಸಸ್ ಯಾವುದಿದೆ, ಗುಡ್ ಚಾನ್ಸಸ್ ಯಾವುದಿದೆ, ಅದರ ಜೊತೆಗೆ ಯಾವುದು ಬಾರ್ಡರ್ ಲೈನ್ ಇತ್ತು, ಎಲ್ಲ ಮಾರ್ಗದರ್ಶಿ ನಿಮಗೆ ಈ ಒಂದು ವೆಬ್ಸೈಟಲ್ಲಿ ಸಿಗುತ್ತೆ. ಈ ವೆಬ್ಸೈಟನ್ನು ಪರ್ಚೇಸ್ ಮಾಡೋದಕ್ಕೆ ಜಸ್ಟ್ 100 ರೂಪೀಸ್ ಇರುತ್ತೆ. ಅದನ್ನು ನೀವು ಪರ್ಚೇಸ್ ಮಾಡೋದಕ್ಕೆ ಕೆಳಗೆ ಕಾಣಿಸುತ್ತಿರುವಂಥ ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮೊದಲಿಗೆ JGM ಕಾಲೇಜ್ ಇದೆ ನೋಡಿ, ಈ ಒಂದು ಕಾಲೇಜಲ್ಲಿ ಕೇವಲ 13 ಸೀಟ್ಸ್ಗಳು GM ಕೋಟಾದಲ್ಲಿ ಬರುತ್ತೆ. GM ಕೋಟಾದಲ್ಲಿ 13 ಸೀಟ್ಸ್ಗಳು ಬರುತ್ತೆ. ಈ ಒಂದು ಕಾಲೇಜ್ನ ಕಟ್ ಆಫ್ ಲಾಸ್ಟ್ ಇಯರ್ ಎಷ್ಟಾಗಿತ್ತಂದರೆ 69,114 ಸೆಕೆಂಡ್ ರೌಂಡ್ನ ಕಟ್ ಆಫ್ ಆಗಿತ್ತು ಈ ಒಂದು ಕಾಲೇಜ್ನಲ್ಲಿ. ಅಂದರೆ ಇದರ ಫೀ ಸ್ಟ್ರಕ್ಚರ್ 6,09,084 ಇದೆ. ಇಲ್ಲಿ ನಿಮಗೆ ಕೋಡ್ ಕೂಡ ನೋಡ್ಬೋದು. ಈ ಕಾಲೇಜ್ನ ಕೋಡು M089 ಅಂತ ಕೋಡ್ ಇದೆ. ಇದನ್ನು ನಿಮಗೆ ಕೌನ್ಸಿಲಿಂಗ್ ಮಾಡೋ ಟೈಮಲ್ಲಿ, ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಸೀಟ್ ಎಷ್ಟು ಅಲಾಟ್ ಆಗಿದ್ದಾವೆ ಅಂದರೆ 13 ಸೀಟ್ಸ್ಗಳು ಅಲಾಟ್ ಆಗಿದ್ದಾವೆ GM ಕ್ಯಾಟಗರಿಯಲ್ಲಿ. ಇದರ ಕಟ್ ಆಫ್ ಎಷ್ಟಿದೆ? 69,114 ಕಟ್ ಆಫ್ ಇದೆ ಜನರಲ್ ಮೆರಿಟಲ್ಲಿ. ಈಗ ಎರಡನೇದಾಗಿ GMR ಕ್ಯಾಟಗರಿ ಇದು ನೋಡೋಣ. GMR ಅಂದರೆ ರೂರಲ್ ರಿಸರ್ವೇಷನ್ ಇರುವಂಥದ್ದು. ರೂರಲ್ ರಿಸರ್ವೇಷನ್ ಇರುವಂಥದ್ದು ಕಾಲೇಜ್ನಲ್ಲಿ ಈ ಒಂದು ಕಾಲೇಜ್ನಲ್ಲಿ ಕೇವಲ 2 ಸೀಟ್ಸ್ಗಳಿದ್ದಾವೆ GMR ಅಲ್ಲಿ. ಅದಕ್ಕೆ ಕಟ್ ಆಫ್ ಎಷ್ಟು ನಿಂತಿದೆ 6 ಲಕ್ಷಕ್ಕೆ ಅಂದರೆ 82,423ಕ್ಕೆ ಸೆಕೆಂಡ್ ರೌಂಡ್ನ ಕಟ್ ಆಫ್ ಲಾಸ್ಟ್ ಇಯರ್ ನಿಂತ್ಕೊಂಡಿತ್ತು. ಇದನ್ನು ಕಂಪೇರ್ ಮಾಡಿಕೊಂಡ್ರೆ ನಮಗೆ ಒಂದು ಐಡಿಯಾ ಸಿಗುತ್ತೆ ಲಾಸ್ಟ್ ಇಯರ್ ಎಷ್ಟು ಕಟ್ ಆಫ್ ನಿಂತ್ಕೊಂಡಿತ್ತು. ಬಟ್ ಈ ವರ್ಷ ಏನಾಗುತ್ತೆ, ಸ್ವಲ್ಪ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಿದ್ದು ಮತ್ತು ಎಲಿಜಿಬಿಲಿಟಿ ಕಡಿಮೆ ಆಗಿರೋದ್ರಿಂದ ನಮ್ಮ ಒಂದು ಈ ಕಟ್ ಆಫ್ ಇದೆ ನೋಡಿ, ಇನ್ನೂ ಸ್ವಲ್ಪ ಕಡಿಮೆ ಆಗುವಂಥ ಚಾನ್ಸಸ್ಗಳು ಜಾಸ್ತಿ ಎದ್ದು ಕಾಣಿಸ್ತಾ ಇದೆ. ಮುಂದುವರೆದು GMRH ಕ್ಯಾಟಗರಿ. GMRH ಕ್ಯಾಟಗರಿಯಲ್ಲಿ 1,10,000ವರೆಗೆ ಕಟ್ ಆಫ್ ಹೋಗಿದೆ. ಅಂದರೆ ರೂರಲ್ ಇದ್ದರೆ, ನಿಮ್ಮದು ಹೈದರಾಬಾದ್ ಕರ್ನಾಟಕವಿದ್ದರೆ ಸ್ವಲ್ಪ ಬೆನಿಫಿಟ್ ಜಾಸ್ತಿ ಇರುತ್ತೆ ಉಳಿದ ಕ್ಯಾಟಗರಿಗೆ ಕಂಪೇರ್ ಮಾಡಿದ್ರೆ. ಇದು 1 ಲಕ್ಷ ದಾಟಿ 1,10,492ವರೆಗೆ ಹೋಗಿದೆ. ಫೀ ಸ್ಟ್ರಕ್ಚರ್ ಮಾತ್ರ 6 ಲಕ್ಷ ಇರುತ್ತೆ. ಇದರಲ್ಲಿ ಕೇವಲ ಒಂದು ಸೀಟ್ ಇದೆ, ಅದು ಯಾರಿಗೆ ಬೆನಿಫಿಟ್ ಇರುತ್ತೋ ಅವರು ತೆಗೆದುಕೊಳ್ತಾರೆ.
ಮುಂದುವರೆದು GMKH ಕನ್ನಡ ಮೀಡಿಯಂ ಮತ್ತು ಹೈದರಾಬಾದ್ ಕರ್ನಾಟಕ ಎರಡೂ ಕೂಡ ನಿಮಗೆ ಕಾಂಬಿನೇಷನ್ ಇದ್ದರೆ 1,20,592ರವರೆಗೆ ಕಟ್ ಆಫ್ ಹೋಗಲಿದೆ. ಇಲ್ಲಿ ಕೇವಲ ಒಂದು ಸೀಟ್ ಇದೆ ಈ ಒಂದು ಕಾಲೇಜನ್ನು ತೆಗೆದುಕೊಳ್ಳೋದಕ್ಕೆ. ಇಲ್ಲಿ ಟೋಟಲ್ ಆಗಿ ಗಮನಿಸಿದರೆ 1,20,592ರವರೆಗೆ ಕಟ್ ಆಫ್ ಹೋಗಿದೆ. ಮುಂದಿನ ಕೆಟಗರಿ 1G ಕೆಟಗರಿಯಲ್ಲಿ ನೋಡ್ಕೊಂಡು ಹೋದಾಗ 92,377ಕ್ಕೆ ಕಟ್ ಆಫ್ ನಿಂತಿದೆ. ಕೇವಲ ಒಂದು ಸೀಟ್ ಇದೆ ಈ ಒಂದು ಕಾಲೇಜಿನಲ್ಲಿ. 1G ಕೆಟಗರಿಯಲ್ಲಿ ಈ ಕಾಲೇಜಿನಲ್ಲಿ ಇರುವಂಥದ್ದು ಕೇವಲ ಒಂದು ಸೀಟ್ ಇದೆ. ಆ ಒಂದು ಸೀಟಿಗೆ 92,000ವರೆಗೆ ಕಟ್ ಆಫ್ ಹೋಗಿದೆ ಲಾಸ್ಟ್ ಇಯರು. ಹಾಗೆ ಕೆಟಗರಿ 1 ಇದ್ದು ಮತ್ತು ರೂರಲ್ ಇದ್ದರೆ ನಿಮಗೆ ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಅಂದರೆ 97,016ರವರೆಗೆ ಕಟ್ ಆಫ್ ನಿಂತಿದೆ. ಈ ಒಂದು ಕಾಲೇಜಿನಲ್ಲಿ ಕೇವಲ ಒಂದು ಸೀಟ್ ಇದೆ, ಅದು ಕೂಡ 1 ಅವರಲ್ಲಿ. ಹಾಗೆ ಮುಂದುವರೆದು 2AGಯಲ್ಲಿ 89,450ಕ್ಕೆ ಕಟ್ ಆಫ್ ನಿಂತಿದೆ. ಕೇವಲ 4 ಸೀಟ್ಸ್ಗಳು 2AG ರಿಸರ್ವೇಷನಲ್ಲಿ ಈ ಒಂದು ಕಾಲೇಜ್ನಲ್ಲಿ ಉಳಿದಿದೆ. ಆದರೆ ನಾನು ಮ್ಯಾಕ್ಸಿಮಮ್ ಎಲ್ಲ ಕೆಟಗರಿಗಳನ್ನು ಕನ್ಸಿಡರ್ ಮಾಡ್ತಾ ಇದ್ದೇನೆ, ಬಟ್ ಕೆಲವೊಂದು ಕೆಟಗರಿಗಳು ನಾನು ಮೆನ್ಷನ್ ಮಾಡ್ತಾ ಇಲ್ಲ. ಯಾಕಂದರೆ ಈ ಒಂದು ಕಾಲೇಜ್ನಲ್ಲಿ ಆ ಸೀಟ್ಸ್ಗಳು ಇಲ್ಲ, ಅಂದರೆ ಕೆಲವೊಂದು ಸೀಟ್ಸ್ಗಳು ಇಲ್ಲ, ಆ ರಿಸರ್ವೇಷನ್ಗೆ ಸಂಬಂಧಪಟ್ಟಂತಹ ಸೀಟ್ಸ್ಗಳು ಇರದೇ ಇರೋ ಕಾರಣ ಅಲ್ಲಿ ಕಟ್ ಆಫನ್ನು ಮೆನ್ಷನ್ ಮಾಡಿರೋದಿಲ್ಲ. ಅದನ್ನು ನಾನು ಕನ್ಸಿಡರ್ ಮಾಡ್ತಾ ಇಲ್ಲ. ಕೇವಲ ಯಾವ ಕೆಟಗರಿಗಳಲ್ಲಿ ಸೀಟ್ ಇದೆ, ಯಾವ ಕೆಟಗರಿಯಲ್ಲಿ ಅಲಾಟ್ಮೆಂಟ್ ಆಗಿದೆ ಆ ಒಂದು ಸೀಟ್ಸ್ಗಳನ್ನು ಮಾತ್ರ ನಾನು ಕನ್ಸಿಡರ್ ಮಾಡಿ ಹೇಳ್ತಾ ಇದ್ದೇನೆ. ಈ ಒಂದು 2AG ಕೆಟಗರಿಯಲ್ಲಿ 89,450ಕ್ಕೆ ಕಟ್ ಆಫ್ ಹೋಗಿದೆ. ಅದೇ ರೀತಿಯಲ್ಲಿ 2ARಗೆ ಕಂಪೇರ್ ಮಾಡಿದಾಗ 94,654ಕ್ಕೆ ಕಟ್ ಆಫ್ ನಿಂತಿದೆ. 2ARಲ್ಲಿ ಕೇವಲ ಒಂದು ಸೀಟ್ ಇದೆ. ಆ ಒಂದು ಸೀಟಿಗೆ ಕಟ್ ಆಫ್ ಎಷ್ಟು ನಿಂತಿದೆ ಅಂದರೆ 94,654ಕ್ಕೆ ಕಟ್ ಆಫ್ ನಿಂತಿದೆ ಲಾಸ್ಟ್ ಇಯರು. ಮುಂದುವರೆದು 2AH ಕೆಟಗರಿಗೆ ಕಂಪೇರ್ ಮಾಡಿದಾಗ 1,06,457ಕ್ಕೆ ಕಟ್ ಆಫ್ ನಿಂತಿದೆ 2AH ಕೆಟಗರಿಯಲ್ಲಿ. ಬಟ್ ಕೆಟಗರಿಯಲ್ಲಿ ಸೀಟ್ ಇರೋದು ಕೇವಲ ಒಂದು ಸೀಟ್ ಇದೆ. ಒಂದು ಸೀಟಿಗೆ 1,00,000 ಮೇಲೆ ಹೋಗಿಬಿಟ್ಟಿದೆ ಹೈದರಾಬಾದ್ ಕರ್ನಾಟಕ ವಿತ್ 2A ಇದ್ರೆ ನಿಮಗೆ. ಮುಂದಿನ ಕೆಟಗರಿ 2BRಲ್ಲಿ 99,046ಕ್ಕೆ ಕಟ್ ಆಫ್ ನಿಂತಿದೆ. ಕೇವಲ ಒಂದು ಸೀಟ್ ಇರೋದು 2BRಲ್ಲಿ. 2BGಯನ್ನು ಮೆನ್ಷನ್ ಮಾಡಿಲ್ಲ, ಯಾಕೆ? ಕೆಟಗರಿಯಲ್ಲಿ ಸೀಟೇ ಇಲ್ಲ, ಆದ್ದರಿಂದ 2BRಲ್ಲಿ ಒಂದು ಸೀಟ್ ಇರೋದು. ಆ ಒಂದು ಸೀಟ್ಗೆ ಕಟ್ ಆಫ್ ಎಷ್ಟು ನಿಂತಿದೆ? 99,046ವರೆಗೆ ಕಟ್ ಆಫ್ ನಿಂತಿದೆ. ಅದೇ ರೀತಿಯಲ್ಲಿ 3ARಲ್ಲಿ ಕೂಡ ನೀವು ಗಮನಿಸಬಹುದು 82,911ಕ್ಕೆ ಕಟ್ ಆಫ್ ನಿಂತಿದೆ. ಅದು ಕೂಡ ಒಂದು ಸೀಟ್ ಇರೋದ್ರಿಂದ ಆ ಒಂದು ಕಾಲೇಜಿನಲ್ಲಿ 82,911ರವರೆಗೆ ಕಟ್ ಆಫ್ ನಿಂತಿದೆ 3ARಲ್ಲಿ. ಮುಂದುವರೆದು 3BGಯಲ್ಲಿ 76,011ರವರೆಗೆ ಕಟ್ ಆಫ್ ನಿಂತಿದೆ. ಎರಡು ಸೀಟ್ಸ್ಗಳಿದಾವೆ ಮಾತ್ರ. 76,011ರವರೆಗೆ 3BG ಕೆಟಗರಿಯಲ್ಲಿ ಕಟ್ ಆಫ್ ನಿಂತಿದೆ. ಕೇವಲ ಎರಡು ಸೀಟ್ಸ್ಗಳಿದಾವೆ 3BGಯಲ್ಲಿ. ಹಾಗೆ SCGಯಲ್ಲಿ 2,22,134ಕ್ಕೆ ಕಟ್ ಆಫ್ ನಿಂತಿದೆ. 3 ಸೀಟ್ಸ್ಗಳಿದಾವೆ ಆ ಒಂದು ಕಾಲೇಜ್ನಲ್ಲಿ. 3 ಸೀಟ್ಸ್ಗಳಿಗೆ 2,22,134ರವರೆಗೆ ಲಾಸ್ಟ್ ಇಯರ್ ಕಟ್ ಆಫ್ ಹೋಗಿತ್ತು ಈ ಒಂದು SCG ಕೆಟಗರಿಗೆ ಸೆಕೆಂಡ್ ರೌಂಡಲ್ಲಿ. ಮುಂದುವರೆದು SCK ಇದ್ದರೆ 2,81,553ರವರೆಗೆ ಕಟ್ ಆಫ್ ಹೋಗಿದೆ. ಕೇವಲ ಒಂದು ಸೀಟ್ ಇರೋದು SCKಯಲ್ಲಿ. ಆ ಒಂದು ಸೀಟಿಗೆ 2,81,000ವರೆಗೆ ಡಿಫರೆನ್ಸ್ ಆಗಿದೆ. ಅದೇ ರೀತಿಯಲ್ಲಿ SCRಗೆ 2,30,982ರವರೆಗೆ ಕಟ್ ಆಫ್ ಹೋಗಿದೆ. ಕೇವಲ ಒಂದು ಸೀಟ್ ಇರೋದು. ಒಂದು ಸೀಟಿಗೆ 2,30,000ವರೆಗೆ ಕಟ್ ಆಫ್ ಡಿಫರೆನ್ಸ್ ಆಗಿದೆ. ಹಾಗೆ ಮುಂದಿನ ಕೆಟಗರಿ STG ಕೆಟಗರಿ. STG ಕೆಟಗರಿಯಲ್ಲಿ 2,19,682ಕ್ಕೆ ಕಟ್ ಆಫ್ ನಿಂತಿದೆ. ಕೇವಲ 3 ಸೀಟ್ಗಳಿರೋದು. 3 ಸೀಟ್ಗಳಿಗೆ 2,19,682ಕ್ಕೆ ಈ ಒಂದು ಕಾಲೇಜ್ನಲ್ಲಿ 6 ಲಕ್ಷ ಫೀ ಸ್ಟ್ರಕ್ಚರ್ಗೆ ನಿಂತಿದೆ. ಅದು ಕೂಡ ಸೆಕೆಂಡ್ ರೌಂಡಲ್ಲಿ ಹೇಳ್ತಾ ಇರೋದು. ಇಲ್ಲಿ ಹೇಳಿರುವಂತಹ ಎಲ್ಲ ಮಾಹಿತಿ ಇದೆ ನೋಡಿ, ಇದನ್ನು ಕೇವಲ ನಾನು ಸೆಕೆಂಡ್ ರೌಂಡಲ್ಲಿ ಹೇಳ್ತಾ ಇರೋದು. ಯಾವ ಕೆಟಗರಿಗಳನ್ನು ನಾನು ಮೆನ್ಷನ್ ಮಾಡಿಲ್ಲ, ಆ ಕೆಟಗರಿಗಳಲ್ಲಿ ಸೀಟೇ ಇಲ್ಲ. ಆ ಸೀಟ್ ಇಲ್ಲದೆ ಇರೋ ಕಾರಣ ಈ ಒಂದು ಕಾಲೇಜ್ನಲ್ಲಿ ಅಲಾಟ್ಮೆಂಟ್ ಆಗಿಲ್ಲ. ಕೇವಲ ಇಷ್ಟು ಕಟ್ ಆಫ್ ಅನ್ನು ನಿಂತಿದೆ. ಅಂದರೆ ನೀವು ಥಿಂಕ್ ಮಾಡ್ಬೋದು 6 ಲಕ್ಷ ಆದರೂ ಕೂಡ ನಮ್ಮ ಜನರು ಆ ಒಂದು ಕಾಲೇಜನ್ನು ತೆಗೆದುಕೊಳ್ತಾ ಇದ್ದಾರೆ. ಇಷ್ಟು ಹೈ ಕಟ್ ಆಫ್ ಲೆವೆಲಲ್ಲಿ ನಿಲ್ತಾ ಇದೆ. ಯಾಕಂದರೆ ಪ್ರತಿ ವರ್ಷವೂ ಕೂಡ ಈ ರೀತಿಯಲ್ಲಿ ಕಾಂಪಿಟೇಷನ್ ಜಾಸ್ತಿ ಆದಾಗ ವಿದ್ಯಾರ್ಥಿಗಳು ನಮಗೆ ಯಾವುದೋ ಒಂದು MBBS ಸೀಟ್ ಸಾಕು, ನಮಗೆ ಅದು 6 ಲಕ್ಷದಾದರೂ ಆಗಲಿ ನಾವು ಮ್ಯಾನೇಜ್ ಮಾಡ್ತೇವೆ ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಈ ಒಂದು ಕಾಲೇಜನ್ನು ಮೊರೆ ಹೋಗ್ತಾ ಇದ್ದಾರೆ. ಈಗ SC ಮತ್ತು ST ವಿದ್ಯಾರ್ಥಿಗಳಿಗೆ ಒಂದು ಖುಷಿ ಪಡುವಂಥ ಸುದ್ದಿಯನ್ನು ಹೇಳ್ತೇನೆ. ಏನಂದರೆ ಇಲ್ಲಿ ನೀವು 6 ಲಕ್ಷದ ಸೀಟನ್ನು ತೆಗೆದುಕೊಂಡ್ರೂ ಕೂಡ ನೀವು ಸ್ಕಾಲರ್ಶಿಪ್ಪನ್ನು ಹಾಕ್ತಿರಲ್ಲ, ಅವಾಗ ಅಪ್ರಾಕ್ಸಿಮೇಟ್ಲಿ ನಿಮಗೆ 5ರಿಂದ 6 ಲಕ್ಷದವರೆಗೆ ನಿಮಗೆ ಸ್ಕಾಲರ್ಶಿಪ್ಪೇ ವಾಪಸ್ ರಿಟರ್ನ್ ಆಗುತ್ತೆ. ಆಗ ನೀವು ಫ್ರೀಯಾಗಿ ಕಲ್ತಂಗೆ ಆಗುತ್ತೆ. ನೀವು ಎಕ್ಸ್ಟ್ರಾ ಫೀಸನ್ನು ಮಾತ್ರ ತುಂಬಬೇಕಂದ್ರೆ ಹಾಸ್ಟೆಲ್ ಫೀಸು, ಮೆಸ್ ಫೀಸು ಅದನ್ನು ಮಾತ್ರ ತುಂಬಬೇಕಾಗುತ್ತೆ. ಇದಿಷ್ಟಾಗಿತ್ತು ಈವರೆಗಿನ ವಿಷಯ. ಈ ವಿಷಯ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.